ಈಗ ಜಸ್ಟ್ ಬರ್ದು ಬಂದ್ರೆ ಹೇಗೈತೆ ಎಕ್ಸಾಮು? ಚಲೋ ಆಗೈತಾ? ನಾವು ಈಶ್ವರಗಿರಿ ಅಕಾಡೆಮಿಯಿಂದ ಫೋನ್ ನೋಡಿದ್ರಲ್ಲ ರೀ. ಓಕೆ, ಥ್ಯಾಂಕ್ ಯು. ಹೆಂಗೈತೆ ರೀ ಎಕ್ಸಾಮು? ಮ್ಯಾಥ್ಸ್ ಹತ್ತು ಎಲ್ಲ ಇದು ಕೇಳೇನ್ರಿ ಸರ್. ಕ್ಯಾಲೆಂಡರ್ ಕ್ವಶನ್ ಒಂದೆರಡು ಕೇಳೇನ್ರಿ. ಕ್ಯಾಲೆಂಡರ್ ಕ್ವಶನ್ ಕೇಳಂದ್ರೆ ಮತ್ತೆ ಸಿಂಪ್ಲಿಫಿಕೇಶನ್ ಕೇಳೇನ್ರಿ. ಮಲ್ಟಿಪ್ಲಿಕೇಶನ್, ಮಲ್ಟಿಫಿಕೇಶನ್ ಮತ್ತು ಇವು ಬೋರ್ಡ್ ಮಾಸ್ ಮ್ಯಾಗಿನ ಒಂದೆರಡು ಕೇಳೇನ್ರಿ. ಬೋರ್ಡ್ ಮಾಸ್ ಮೇಲೆ ಒಂದೆರಡು ಕ್ವಶನ್ ಕೇಳೋಣ. ಆಮೇಲೆ ಇಂಗ್ಲೀಷಲ್ಲಿ ಇಂಗ್ಲೀಷಲ್ಲಿ ಪ್ಯಾಸೇಜ್ ಇಷ್ಟು ಟಚ್ ಮಾಡಿದ್ರಿ ಸರ್. ಹಾಂ ನನ್ನ ಆಂಟನಿಮಸ್ ಸಿನಾನಿಮ್ ಕೇಳೇನ್ರಿ ಸರ್. ಜಿ ಕೆ ಒಳಗೆ ಆಲ್ಮೋಸ್ಟ್ ಆಲ್ ಕರೆಂಟ್ ಅಫೇರ್ಸ್ ಕೇಳೇನ್ರಿ, ಒಂದೆರಡು ಯೋಜನೆಗಳು ಕೇಳೇನ್ರಿ ಸರ್. ಹೌದಾ? ಓಕೆ, ಥ್ಯಾಂಕ್ ಯು. ನೋಡ್ತಾ ಇರ್ತಿರಲ್ಲ ಚಾನಲ್, ನೋಡ್ತಾ ಇರ್ರಿ, ಸಪೋರ್ಟ್ ಮಾಡ್ರಿ. ಯಾವ್ಯಾವ ಟಾಪಿಕ್ ಮೇಲೆ ಕ್ವಶನ್ ಕೇಳಿ? ಈ ಸ್ವಲ್ಪ ಕ್ಯಾಲೆಂಡರ್ ಕೇಳಿದೆ ಕ್ಯಾಲೆಂಡರ್ ಮೇಲೆ ಜಾಸ್ತಿ ಕೇಳಿದಾರೆ ಕ್ವಶನ್ಸ್ ಅನ್ನು. ಎಷ್ಟು ಟಚ್ ಮಾಡಿದ್ರು ಮೇಡಮ್? ಸರ್ 78 ಟಚ್ ಮಾಡಿದ್ದೀವಿ ಸರ್. 78. ಎರಡು ಮ್ಯಾಥ್ಸ್ ಲಾಸ್ಟಿಗೆ ಬಿಟ್ಟಿದ್ದೆ, ಅದು ಟೈಮ್ ಸಿಗ್ಲಿಲ್ಲ, ಸೊ ಹಂಗಾಗಿ ಅದು ಬಿಟ್ಟಿದ್ದೆ ಸರ್. ಓಕೆ, ಜಿ ಕೆ ಒಳಗಡೆ ಯಾವ್ಯಾವ ಟಾಪಿಕ್ ಮಾರ್ಕ್ ಫುಲ್ ಮಾಡ್ರೇಟ್ ಇದೆ ಸರ್. ಅದು ಜಿ ಕೆ ಅಲ್ಲಿ ಒಂದು 14-15 ಆಗ್ಬೋದು ಸರ್. ಇಂಗ್ಲೀಷ್ ಮೇಡಮ್? ಇಂಗ್ಲೀಷು ಒಂದು ಸ್ವಲ್ಪ ಮಾಡ್ರೇಟ್ ಇದೆ ಸರ್. ಅದು ಹೌದಾ? ಅಂದ್ರೆ ಪ್ಯಾರಾಗ್ರಾಫ್ ಕ್ಲೋಸ್ ಟೆಸ್ಟ್ ಬಂದ್ಬಿಟ್ಟು ಅದು ಸ್ವಲ್ಪ ಮಾಡ್ರೇಟ್ ಇದೆ ಸರ್. ಮಿಕ್ಸರ್ ಆ್ಯಂಡ್ ಅಲಿಗೇಷನ್ದಾಗ ಒಂದು 3 ಕ್ವಶನ್ ಅದ್ರಾಗ ಬಂದವು. ಒಳ್ಳೆ ಇದನ್ನು ಕೇಳ್ತಿರ್ಕೇಳ್ರಿ ಕ್ಯಾಲೆಂಡರ್ ಬಗ್ಗೆ ಒಂದು 5-6 ಕ್ವಶನ್ ಹಾಕ್ಯಾರ್ರಿ ಸಲ. ಕ್ಯಾಲೆಂಡರ್ ಮೇಲೆ 5-6 ಕ್ವಶನ್ ಬಂದಿದ್ದಾವ. ಓಕೆ, ಜಿ ಕೆ ಒಳಗಡೆ ಕರೆಂಟ್ ಅಫೇರ್ಸೇ ಜಾಸ್ತಿ ಇದಾವೆ. ಈಗ ಮ್ಯಾಥ್ಸ್ ಒಳಗಡೆ ಯಾವ್ಯಾವ ಟಾಪಿಕ್ ಮೇಲೆ ಕ್ವಶನ್ ಜಾಸ್ತಿ ರೈಸ್ ಮಾಡಿದ್ದೆ? ಇಲ್ಲಿವರೆಗೆ ಓಲ್ಡ್ ಕ್ವಶನ್ ಪೇಪರ್ ಪ್ರಿಪ್ರೇಷನ್ ಮಾಡಬೇಕು ಸರ್. ನಂಬರ್ ಸೀರೀಸ್ ಎಲ್ಲ ಆಲ್ಮೋಸ್ಟ್ ನಾ ಗಿರಿ ಕ್ಲಾಸ್ ಕೇಳಿರುವಾಗ ಬಂದವ್ರಿ. ಎಸ್, ನೋಡಿ ಇವತ್ತಿನ SSC GD ಎಕ್ಸಾಮಿನೇಷನ್ ಬರೆದಂತಹ ವಿದ್ಯಾರ್ಥಿಗಳ ಅನಿಸಿಕೆಯನ್ನು ನಾವು ಕೇಳಿದ್ವಿ. ಮ್ಯಾಕ್ಸಿಮಮ್ ಆಗಿ ಎಲ್ಲ ವಿದ್ಯಾರ್ಥಿಗಳು ಹೇಳೋದೇನು, ಹಳೆಯ ಕ್ವಶನ್ ಪೇಪರ್ಗಳನ್ನೇ ರಿಪೀಟ್ ಮಾಡಿ ನಂಬರ್ ಸಿಸ್ಟಮನ್ನು ಹೆಚ್ಚಾಗಿ ಕೇಳಿದ್ದಾನೆ. ಹೊಸದಾಗಿ ಕ್ಯಾಲೆಂಡರ್ ಮೇಲೆ ಕ್ವಶನ್ಸ್ಗಳು ಬಂದಿದ್ದಾವೆ ಮ್ಯಾಥ್ಸಲ್ಲಿ. ಇಲ್ಲಿವರೆಗೆ ಕೇಳ್ತಿದ್ದೆ, ಬಟ್ ಈ ಟೈಮ್ ಫಸ್ಟ್ ಟೈಮ್ ಕೇಳಿದ್ದಾನೆ. ಜಿ ಕೆ ಒಳಗಡೆ ಸೇಮ್ ಹಳೆಯ ಕ್ವಶನ್ ಪೇಪರ್ ಏನಿತ್ತಲ್ಲ ಅದೇ ಥರದಲ್ಲಿ ಒಂದಿಷ್ಟು ಹಣಕಾಸು. ಇವತ್ತಿನ ಈ ಒಂದು ಸೆಕೆಂಡ್ ಶಿಫ್ಟಿನ ಇದೊಂದು ವಿಡಿಯೋ ಆಗಿತ್ತು. ಅದರಲ್ಲಿ ಹಣಕಾಸಿನ ಮೇಲೆ, ಹಣಕಾಸು ಸಚಿವರು ಯಾರು ಪ್ರಸ್ತುತವಾಗಿ ಅದ್ರ ಮೇಲೆ ಕೇಳಿದ್ದಾನೆ, ಬಡ್ಜೆಟ್ ಮೇಲೆ ಕೇಳಿದ್ದಾನೆ. ಈ ಥರದ ಕ್ವಶನ್ಸ್ಗಳನ್ನು ಹೆಚ್ಚಾಗಿ ಕ್ವಶನ್ಸ್ಗಳನ್ನು ಕೇಳಿದ್ದಾನೆ. ಇಂಗ್ಲೀಷು ನಾರ್ಮಲ್ ಓಲ್ಡ್ ಕ್ವಶನ್ ಪೇಪರ್ ಏನಿತ್ತಲ್ಲ ಅದನ್ನೇ ಕೇಳ್ತಾ ಬಂದಿದ್ದಾನೆ. ಎಸ್, ಮ್ಯಾಕ್ಸಿಮಮ್ ಎಲ್ಲ ವಿದ್ಯಾರ್ಥಿಗಳು ಹೇಳೋದೇನು, ಈಶ್ವರಗಿರಿ ಪಾಠಶಾಲೆಯಲ್ಲಿ ಮಾಡಿದಂತಹ ಕ್ವಶನ್ಸ್ಗಳು ಜಾಸ್ತಿ ರಿಪೀಟೆಡ್ ಆಗಿವೆ ಅಂತ ಹೇಳಿದ್ದಾರೆ. ಎಸ್, ಹಾಗಾಗಿ ಥ್ಯಾಂಕ್ ಯು. ಎಲ್ಲ ಒಂದು ವಿದ್ಯಾರ್ಥಿಗಳ ಅನಿಸಿಕೆಯನ್ನು ನೀಡಿದವರಿಗೆ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀವಿ. ಥ್ಯಾಂಕ್ ಯು.